ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ಬಹುಪದೋಕ್ತಿಗಳು ಅಥವಾ ಪಾಲಿನಾಮಿಯಲ್ಸ್ ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಒಳಗೆ ಸ್ವಲ್ಪ ಸ್ಟಾರ್ಟ್ ಮಾಡಿ ಬಿಟ್ಟಿದ್ದೆ. ಅದ್ರ ಕಂಟಿನ್ಯೂ ಪಾರ್ಟ್ ಅನ್ನ ಇವಾಗ ನೋಡೋಣ. ಯಾವ್ದು ಹೇಳ್ರಿ ಹಾಗಾದ್ರೆ? ಬಹುಪದೋಕ್ತಿಗಳು. ಬಹುಪದೋಕ್ತಿಗಳು ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಹೌದಾ? ಬಹುಪದೋಕ್ತಿಗಳು. ಹೌದಾ? ಇಲ್ಲಿ ನಿಮಗೆ ಬಹುಪದೋಕ್ತಿಗಳು ಅಂದ್ರೆ ಅರ್ಥ ಆಗ್ಬೇಕು. ಸೊ ಬಹುಪದೋಕ್ತಿಗಳು ನಮ್ಗೀಗ ಬೀಜೋಕ್ತಿಗಳನ್ನ ಅನ್ನೋದು ನೀವು 8th ಒಳಗೂ ಕಲ್ತೀರಿ, ಸ್ವಲ್ಪ 9th ಒಳಗೂ ಕಲ್ತೀರಿ. ಬೀಜೋಕ್ತಿಗಳು ಅಂದ್ರೆ ನಾವು ಬೀಜ ಪದಗಳಿಗೆ. ಹೌದಾ? ಈಗ ಒಂದ್ ಪದ ಇತ್ತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಏಕಪದೋಕ್ತಿ ಅಂತ ಕರಿತೀವಿ. ಹೌದಾ? ಅದಾದ್ಮೇಲೆ 2x + 2 ಇತ್ತಂತ ತಿಳ್ಕೊರಿ. ಅಂದ್ರೆ ಇದು 2 ಪದ ಇರೋದ್ರಿಂದ ಇದಕ್ ನಾವೇನಂತ ಕರಿತೀವಿ? ದ್ವಿಪದೋಕ್ತಿ ಅಂತ ಕರಿತೀವಿ. ಆಮೇಲೆ 2x² 3x + y ಅಂತ ತಿಳ್ಕೊರಿ. ಅಂದ್ರೆ 3 ಪದಗಳಿದಾವು ಅಂತ ಅರ್ಥ. ಸೊ 3 ಪದಗಳಿದ್ದು ಅಂದ್ರೆ ನಾವ್ ಅದಕ್ಕೆ ಏನಂತ ಕರಿತೀವಿ? ತ್ರಿಪದೋಕ್ತಿ ಅಂತ ಕರಿತೀವಿ. 3 ಅಥವಾ 3ಕ್ಕಿಂತ ಹೆಚ್ಚಿರುವಂತಹ ಬೀಜೋಕ್ತಿಗಳಿಗೆ ಅಥವಾ ಪದಗಳಿಗೆ ನಾವ್ ಏನಂತ ಕರಿತೇವೆ ಹೇಳ್ರಿ? ಬಹು ಪದೋಕ್ತಿಗಳು. ಹೌದಾ? ಈಗ ಅಲ್ಲೇ ನಾವು ಅದನ್ನ ಇಂಗ್ಲಿಷ್ ಒಳಗೆ ಏನಂತ ಕರಿತೇವೆ ಅಂದ್ರೆ ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ಬಹು ಪದೋಕ್ತಿಗಳನ್ನ ನೀವು 9th ಒಳಗ ಸ್ವಲ್ಪ ಕಲ್ತೀರಿ. ಯಾವ ರೀತಿ ಅಂದ್ರ ವರ್ಗ ಬೀಜೋಕ್ತಿಗಳು, ವರ್ಗ ಸಮೀಕರಣಗಳು ಇದ್ದು ನಿಮಗ. ಹೌದಾ? ವರ್ಗ ಸಮೀಕರಣಗಳು ಫಾರ್ ಎಕ್ಸಾಂಪಲ್ ಈಗ 4x² + 2x + 3 = 0 ಅಂತ ಹೇಳ್ತೇನೆ ನಾನು. ಸೊ ಇದನ್ನೆಲ್ಲ ನಾನು ಬಿಡಿಸಿದಾಗ ನಿಮಗೆ ಏನಾಗತ್ತೆ ಹೇಳ್ರಿ? ಒಂದಿಷ್ಟು ನಿಮಗ ಅಲ್ಲೇ ನೀವು ಶೂನ್ಯತೆಗಳನ್ನ ಕಂಡುಹಿಡಿದಿದ್ರಿ. ಫಾರ್ ಎಕ್ಸಾಂಪಲ್ x - 1 ಬಂತಂತ ತಿಳ್ಕೊರಿ, ಅಥವಾ x + 5 ಬಂತಂತ ತಿಳ್ಕೊರಿ. ಹೌದಾ? ಸೊ ಇದು x = ಏನಾಗತ್ತೆ ಹೇಳ್ರಿ? -1 ಇದ್ದದ್ದು ಈ ಸೈಡ್ ಬಂತಂದ್ರ 1, x = +5 ಇದ್ದದ್ದು ಈ ಸೈಡ್ ಬಂತಂದ್ರ -5. ಹೌದಾ? ಇವಕ್ ನಾವ್ ಏನಂತ ಕರಿತಿದ್ವಿ? ಸ್ವಲ್ಪ 9th ನೆನಪು ಮಾಡ್ಕೋರಿ. ಇದಕ್ಕ ಶೂನ್ಯತೆಗಳು ಅಂತ ಕರಿತೀವಿ. ಶೂನ್ಯತೆಗಳು ಅಂದ್ರ ಅದರ ಅರ್ಥ ಏನಂದ್ರ ಈ ಶೂನ್ಯತೆಗಳು ಇಲ್ಲಿ ಏನದಾವಲ್ಲ, ಈ ವ್ಯಾಲ್ಯೂಗಳನ್ನ ಇದ್ರೊಳಗ್ ಹಾಕಿದ್ರೆ ನಮಗ ಟೋಟಲ್ ಆನ್ಸರ್ 0 ಬರ್ತೈತಂತ ಅರ್ಥ. ಕರೆಕ್ಟಾ? ಸೊ ಈ ಒಂದನ್ನ ಅಥವಾ ಈಗ ಇದ್ರದ್ದು ಅಪವರ್ತನಗಳು ಅಲ್ಲ, ಅಕಸ್ಮಾತ್ ನಾವ್ ಯಾವ್ದನ್ನ ಕಂಡು ಹಿಡಿರ್ತೇವಲ್ಲ ಅದನ್ನ ಅದ್ರೊಳಗ್ ಹಾಕಿದ್ರೆ ನಮಗ 0 ಬರ್ತೈತಲ್ಲ, ಅದಕ್ಕ ನಾವ್ ಏನಂತ ಕರಿತೀವಿ? ಶೂನ್ಯತೆಗಳು ಅಂತ ಕರಿತೀವಿ. ಸೊ ನೀವು 9th ಕ್ಲಾಸ್ ಒಳಗೆ ಏನಾಗಿತ್ತು ಹೇಳ್ರಿ? ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಶೂನ್ಯತೆಗಳನ್ನ ಕಂಡುಹಿಡಿದಿದ್ರಿ. ಬಟ್ ಇಲ್ಲಿ 10th ಒಳಗೆ ಏನಾಗಿತ್ತಂದ್ರ ಒಂದು ಗ್ರಾಫಿನ ಮುಖಾಂತರ ಆ ಸಮೀಕರಣಕ್ಕ ಶೂನ್ಯತೆಗಳು ಎಷ್ಟ್ ಅದಾವು ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಸೊ ಅದನ್ನ ನಿಮಗ ಒಂದ್ಸಲ ಲಾಸ್ಟ್ ಸಿಮ್ಯುಲೇಷನ್ ಕೂಡ ತೋರಿಸಿದ್ದೆ. ಈಗ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೇನೆ ನೋಡ್ರಿ. ಈಗ ಇದು ಶೂನ್ಯತೆಗಳನ್ನ ಗ್ರಾಫ್ ಮುಖಾಂತರ ಕಂಡುಹಿಡಿಬೇಕು ಅಂತಂದ್ರ ಈಗ ನೋಡ್ರಿ, ಇದೊಂದು ಗ್ರಾಫ್ ಇದೆ. ಹೌದಾ? ಇದಕ್ಕ ಎಕ್ಸ್ ಅಕ್ಷ ಅಂತ ಕರಿತೇವಿ. ಕರೆಕ್ಟಾ? ಇದಕ್ಕ x' ಅಂತ ಕರಿತೀವಿ, ಇದಕ್ಕ y ಅಂತ ಕರಿತೀವಿ, ಇದಕ್ಕ y' ಅಂತ ಕರಿತೇವಿ. ಹೌದಾ? ಇದು ಗ್ರಾಫ್ ನಿಮಗ ಗೊತ್ತಿದೆ. ಕರೆಕ್ಟಾ? ಇಲ್ಲಿ ಶೂನ್ಯತೆಗಳ ಅಂದ್ರ ಈಗ ನಾವು ಒಂದು ಸಮೀಕರಣವನ್ನ ಬಿಡಿಸಿದ ಮೇಲೆ ಒಂದು ಗ್ರಾಫ್ ಅನ್ನ ಹಾಕ್ತೇವಿ. ಹೌದಾ? ಈಗ ವರ್ಗ ಸಮೀಕರಣ ಇರ್ಬೋದು, ಯಾವುದೇ ಸಮೀಕರಣ ಇರ್ಬೋದು, ಆ ಗ್ರಾಫ್ ಅನ್ನ ಹಾಕಿದಾಗ ಅದು ಎಕ್ಸ್ ಅಕ್ಷವನ್ನ ಎಷ್ಟು ಪಾಯಿಂಟ್ಗಳಲ್ಲಿ ಟಚ್ ಮಾಡ್ತೈತಲ್ಲ ಅದಕ್ಕೆ ನಾವು ಅಷ್ಟು ಶೂನ್ಯತೆಗಳದಾವು ಅಂತ ಹೇಳ್ತೇವೆ. ಕರೆಕ್ಟಾ? ಈಗ ಫಾರ್ ಎಕ್ಸಾಂಪಲ್ ನಾ ಇದನ್ನ ಈ ರೀತಿ ತಗೋತೇನೆ. ಹೌದಾ? ಇಲ್ಲಿ ನೋಡ್ರಿ, ಈ ಎಕ್ಸ್ ಅಕ್ಷವನ್ನ ಈ ಪಾಯಿಂಟ್ ಈ ಗ್ರಾಫ್ ಈ ಲೈನ್ ಐತಲ್ಲ ಎಷ್ಟು ಪಾಯಿಂಟ್ಗಳಲ್ಲಿ ಛೇದಿಸಿದೆ ಅಥವಾ ಅಲ್ಲಿ ಸಂಧಿಸಿದೆ, ಟಚ್ ಆಗಿದೆ. ಸೊ ಇಲ್ಲೊಂದು ಪಾಯಿಂಟ್ ಇದೆ. ಕರೆಕ್ಟಾ? ನಾ ಪಾಯಿಂಟ್ ಮಾಡೋದನ್ನ ನೋಡ್ರಿ. ಹೌದಾ? ಹಾಗಾದ್ರೆ ಇದರದ ಶೂನ್ಯತೆ ಎಷ್ಟಾಗತ್ ನಮಗೆ ಹೇಳ್ರಿ? 2 ಆಗತ್ತ. 2 ಪಾಯಿಂಟ್ಗಳಲ್ಲಿ ಟಚ್ ಮಾಡೋದ್ರಿಂದ ಓನ್ಲಿ ಎಕ್ಸ್ ಅಕ್ಷವನ್ನ ಅಷ್ಟ ಟಚ್ ಮಾಡ್ಬೇಕದು, y ಅಕ್ಷ ನಮಗ ಸಂಬಂಧ ಇಲ್ಲ. ಎಕ್ಸ್ ಅಕ್ಷವನ್ನ ಎಷ್ಟು ಪಾಯಿಂಟ್ಗಳಲ್ಲಿ ಅದು ಛೇದಿಸ್ತತಿ ಅಥವಾ ಟಚ್ ಮಾಡ್ತೈತಲ್ಲ ಅದು ಆ ಗ್ರಾಫಿನ ಶೂನ್ಯತೆ ಅಂತ ನಾವು ಹೇಳ್ಬೋದು. ಹೌದಾ? ಸೊ ನಿಮ್ಗ ಬುಕ್ ಒಳಗ್ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದಾರು. ಆ ಬುಕ್ ಒಳಗ್ ತೋರ್ಸೋಕ್ಕಿಂತ ನಾನು ಇಲ್ಲೊಂದು ಎಕ್ಸಾಂಪಲ್ ಅನ್ನ ಹಾಕ್ತೇನೆ ನೋಡ್ರಿ. ಸೊ ಈ ರೀತಿ ಇದೆ. ಹೌದಾ? ಇಲ್ಲಿ ನೋಡ್ರಿ, ಈ ರೀತಿ ಇದೆ ನೋಡ್ರಿ ಗ್ರಾಫ್. ಹೌದಾ? ಈ ಗ್ರಾಫಿನ ಶೂನ್ಯತೆ ಎಷ್ಟಾಗತ್ ನೋಡ್ರಿ ನಮ್ಗ? ಶೂನ್ಯತೆ ಅಂದ್ರೆ ಇದು ಎಕ್ಸ್ ಅಕ್ಷ, ಇದು y ಅಕ್ಷ. ಈ ಲೈನು ಎಕ್ಸ್ ಅಕ್ಷವನ್ನ ಎಷ್ಟು ಪಾಯಿಂಟ್ ಗಳಲ್ಲಿ ಟಚ್ ಮಾಡಿತೆ ಅಂತೇಳಿ ಒಂದ್ಸಲ ಅಷ್ಟ ನೋಡ್ರಿ. ಸೊ ಇಲ್ಲಿ ಎಷ್ಟಿದೆ?
ಒಂದೇ ಒಂದ್ಸಲ ಇದೆ. ಕರೆಕ್ಟಾ? ಅಂದ್ರ ಇದ್ರದ್ದು ಶೂನ್ಯತೆ ಎಷ್ಟಾಗತ್ ನಮಗ? ಝೀರೋಸ್ ಅಂತ ಕರಿತೇವೆ ನಾವು. ಶೂನ್ಯತೆ ಎಷ್ಟಾಗತ್ತ? ಅಂತ ಆಗುತ್ತ. ಹೌದಾ? ಆಮೇಲೆ ಇನ್ನೊಂದಿದೆ ನೋಡ್ರಿ, ಈ ರೀತಿ ಇದೆ. ಹೌದಾ? ಇದೇನಿದೆ ಅಂದ್ರ ಈ ರೀತಿ ಬಂದಿದೆ. ಕರೆಕ್ಟ್? ಇದ್ರದ್ದು ಶೂನ್ಯತೆ ಎಷ್ಟಾಗತ್ ನೋಡ್ರಿ ನಮಗ? ಇದರ ಶೂನ್ಯತೆ ಎಷ್ಟಾಗತ್ತ? ಹಂಗಂದ್ರೆ ಇದು ಎಕ್ಸ್ ಅಕ್ಷವನ್ನ 2 ಪಾಯಿಂಟ್ಗಳಲ್ಲಿ ಟಚ್ ಮಾಡಿದೆ ಅಥವಾ 2 ಬಿಂದುಗಳಲ್ಲಿ ಛೇದಿಸುವುದರಿಂದ ಇದ್ರದ್ದು ಶೂನ್ಯತೆ ಎಷ್ಟಾಗತ್ ನಮಗ್? ಹಾಗಾದ್ರೆ 2 ಆಗತ್ತ. ಕರೆಕ್ಟ್? ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡ್ರಿ, ಈ ರೀತಿ ಬಂದ್ ಈ ರೀತಿ ಇದೆ. ಕರೆಕ್ಟಾ? ಈ ರೀತಿ ಇರೋದ್ರಿಂದ ಇದ್ರದ್ದು ಶೂನ್ಯತೆ ಎಷ್ಟಾಗತ್ತ ನೋಡ್ರಿ. ನಮಗ ಶೂನ್ಯತೆ ಅಂದ್ರ ಗೊತ್ತಾಗ್ಬೇಕು. ಇಲ್ಲೇ ನಮಗೇನಾಗತ್ತ, ಈ ಎಕ್ಸ್ ಅಕ್ಷವನ್ನ ಎಷ್ಟು ಪಾಯಿಂಟ್ಗಳಲ್ಲಿ ಅದು ಛೇದಿಸಿದೆ? 1, 2, 3. ಹಾಗಾದ್ರೆ ಇದ್ರದ್ದು ಶೂನ್ಯತೆ ಎಷ್ಟಾಗತ್ತ ಹೇಳ್ರಿ ನಮಗ? 3 ಅಂತ ಆಗತ್ತ. ಕರೆಕ್ಟಾ? ಆಮೇಲೆ ಇನ್ನೊಂದ್ ನೋಡ್ರಿ, ಇದ್ರದ್ದು ಶೂನ್ಯತೆ ಎಷ್ಟಾಗತ್ ನೋಡ್ರಿ. ಇದ್ರದ್ದು ಶೂನ್ಯತೆ ಎಷ್ಟಾಗತ್ತ ಒಂದ್ಸಲ ನೋಡ್ರಿ. ಇಲ್ಲಿ ಏನಾಗತ್ತಂದ್ರ ಇದು ನೋಡ್ರಿ, ಇದು ಎಕ್ಸ್ ಅಕ್ಷ, ಇದು ವಾಯ್ ಅಕ್ಷ. ನಾನ್ ನಿಮಗ ಶೂನ್ಯತೆಯನ್ನ ಕಂಡು ಹಿಡಿಬೇಕಂದ್ರ ಅದ್ರ ಕಂಡೀಷನ್ ಏನ್ ಹೇಳಿದೇನೆ ಹೇಳ್ರಿ, ಅದು ಎಕ್ಸ್ ಅಕ್ಷವನ್ನ ಎಷ್ಟು ಬಿಂದುಗಳಲ್ಲಿ ಟಚ್ ಮಾಡೈತಿ ಅಥವಾ ಛೇದಿಸಿದೆ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಬಟ್ ಇದು ಇಲ್ಲಿ ನೋಡ್ರಿ, ಇದು ಈ ಲೈನ್ ಏನಿದೆ ಅಲ್ಲ, ಈ ಎಕ್ಸ್ ಅಕ್ಷವನ್ನ ಟಚ್ ಮಾಡೇ ಇಲ್ಲ. ಇದಕ್ಕ ಇದು ಸಂಬಂಧ ಇಲ್ಲ. ಸೊ ಹಾಗಾದ್ರೆ ಇದರ ಶೂನ್ಯತೆ ಎಷ್ಟಾಗ್ಬೋದು ಹೇಳ್ರಿ? ಗೆಸ್ ಮಾಡ್ರಿ, ಎಷ್ಟಾಗ್ಬೋದು ಅದ್ರದ್ದು ಶೂನ್ಯತೆ ಅಥವಾ ಝೀರೋಸ್ ಎಷ್ಟಾಗ್ಬೋದು ಹೇಳ್ರಿ? ಇದ್ರದ್ದು 0 ಆಗತ್ತ. ಯಾಕಂದ್ರೆ ಅದು ಎಕ್ಸ್ ಅಕ್ಷವನ್ನ ಎಲ್ಲಿನೂ ಕೂಡ ನಮಗ ಟಚ್ ಮಾಡೇ ಇಲ್ಲ. ಹೌದಾ? ಆಮೇಲೆ ಈ ರೀತಿನೂ ಬರ್ಬೋದು ನಿಮಗೆ ಎಕ್ಸಾಂಪಲ್. ಈ ರೀತಿ ಬರ್ತೈತೆ ನೋಡ್ರಿ. ಹೌದಾ? ಲೈನ್ ಅಂದ್ರೆ ಬರೀ ಈ ರೀತಿ ಬರ್ತಾವಂತ ಅನ್ಕೋಬೇಡ್ರಿ. ಈ ಸ್ಟ್ರೇಟ್ ಲೈನ್ ಕೂಡ ಬರ್ಬೋದು ನಿಮಗ. ಇದು ಏನಾಗತ್ತ ನಮಗ, ಇದ್ರದ್ದು ಕೂಡ ಶೂನ್ಯತೆ ನಮಗೇನಾಗತ್ತ? 0 ಆಗತ್ತ. ಆಮೇಲೆ ಇದನ್ನ ನಾ ಯಾಕೆ ಇಷ್ಟು ಹೇಳ್ತಾ ಇದ್ದೀನಂದ್ರ, ಇದನ್ನ ಮಲ್ಟಿಪಲ್ ಚಾಯ್ಸಿಗಾತು ಅಥವಾ 1 ಮಾರ್ಕ್ಸಿಗಾತು ಈ ರೀತಿ ಕ್ವಶನ್ಸ್ ಗಳು ವೆರಿ 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 ಇಂಪಾರ್ಟೆಂಟ್. ಹೌದಾ? ಈ ರೀತಿ ಒಂದು ಗ್ರಾಫ್ ಅಂತೂ ಕಂಪಲ್ಸರಿ, ಒಂದು ರಫ್ ಗ್ರಾಫ್ ಅನ್ನ ಕೊಟ್ಟಿರ್ತಾರ ಅವ್ರಿಗೆ. ನಾ ಯಾವ ರೀತಿ ಬರ್ದಿನಲ್ಲ ಇದೇ ಗ್ರಾಫ್ ಅನ್ನ ಕೊಟ್ಟು ಇದರದ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಥವಾ ಶೂನ್ಯತೆಗಳನ್ನ ಬರೀರಿ. ನಿಮಗ ಮಲ್ಟಿಪಲ್ ಚಾಯ್ಸ್ ಒಳಗೂ ಬರ್ಬೋದು 1 ಅಥವಾ 1 ಮಾರ್ಕ್ಸ್ ಕ್ವಶನ್ಗೂ ಬರ್ಬೋದು 1. ಯಾಕಂದ್ರೆ ನೀವು 10th ಅವ್ರು ಇರೋದ್ರಿಂದ ನಾನು ಇದನ್ನ ಬಹಳ ಕೇರ್ಫುಲ್ ಆಗಿ ಹೇಳ್ತಾ ಇದ್ದೇನೆ. ಹೌದಾ? ಸೊ ಇವು ಏನಾಗತ್ತ ನಿಮಗ? ಶೂನ್ಯತೆಗಳು. ಈ ರೀತಿ ಗ್ರಾಫ್ ಅನ್ನ ಎಕ್ಸ್ ಅಕ್ಷವನ್ನ ಎಷ್ಟು ಬಿಂದುಗಳಲ್ಲಿ ಟಚ್ ಮಾಡಿದೆ ಅನ್ನೋದನ್ನಷ್ಟ ನಮ್ಗ ಕಲ್ಪನೆ ಇರಬೇಕು. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಅಭ್ಯಾಸ 9.1 ಅಥವಾ ಅಭ್ಯಾಸ 9.1. ಹೌದಾ? ಇಲ್ಲಿ ಕೂಡ ಇದು ಏನಾಗತ್ತ, ಕಂಪ್ಲೀಟ್ಲಿ ಒಂದು ಗ್ರಾಫ್ ಮೇಲೆನ ಬಂದ್ಬಿಟ್ಟಳು ಗ್ರಾಫ್. ಹೌದಾ? ಸೊ ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ, ನಾ ಹಂಗ ರಫ್ ಡಯಾಗ್ರಾಮ್ ಅನ್ನ ಹಾಕ್ತಾ ನಿಮಗ ಶೂನ್ಯತೆಗಳನ್ನ ಯಾವ ರೀತಿ ಇರ್ತಾವ ಅನ್ನೋದನ್ನ ಹೇಳ್ಕೊತ ಹೋಗ್ತೇನೆ. ಹೌದಾ? ಇದು ಬರೀ ಇರೋದ ಗ್ರಾಫ್ ಇದೆ. ಹೌದಾ? ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಈ ರೀತಿ ಇದೆ. ಹೌದಾ? ಇದು ಎಕ್ಸ್ ವಾಯ್, ಇದು ಎಕ್ಸ್, ಇದು ವಾಯ್ ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, ನಮಗ ಎಕ್ಸ್ ಅಂದ್ರೆ ಇಷ್ಟ ಎಲ್ಲಿದೆ? ಈ ರೀತಿ ಇದೆ ನೋಡ್ರಿ. ಕರೆಕ್ಟ್? ಹೌದಾ? ಈ ರೀತಿ ಇದೆ. ಹಾಗಾದ್ರೆ ಇದ್ರದ್ದು ಶೂನ್ಯತೆ ಎಷ್ಟಾಗತ್ ನೋಡ್ರಿ ನಮಗ? ಇದ್ರ ಶೂನ್ಯತೆ ಎಷ್ಟಾಗತ್ತ? ಇದು ಕಂಪ್ಲೀಟ್ಲಿ ನಮಗ ಎಕ್ಸ್ ಅಕ್ಷಕ್ಕೆ ಎಲ್ಲಿ ಕೂಡ ಇದು ಟಚ್ ಆಗಿಲ್ಲ. ಸೊ ಅದರದ್ದು ಶೂನ್ಯತೆ ಎಷ್ಟಾಗತ್ ನಮಗ್? ಹಾಗಾದ್ರ 0 ಆಗತ್ತ. ಕರೆಕ್ಟಾ? ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ ರೀತಿ ಇದೆ ಅಂದ್ರ ಈ ರೀತಿ ಇದೆ ನೋಡ್ರಿ, ಎಕ್ಸ್ ವಾಯ್. ಹೌದಾ? ಇಲ್ಲಿ ಸೆಕೆಂಡ್ ಒನ್ ಏನಾಗಿದೆ ಅಂದ್ರೆ ಈ ರೀತಿ ಇದೆ ನೋಡ್ರಿ. ಹೌದಾ? ಈ ರೀತಿ ಇದೆ ನಮಗ. ಈ ರೀತಿ ಇದ್ದಾಗ ಇಲ್ಲಿ ನೋಡ್ರಿ, ಇದು ಎಕ್ಸ್ ಅಕ್ಷವನ್ನ ಈ ರೀತಿ ಬಂದು ಬರೀ ಓನ್ಲಿ 1 ಪಾಯಿಂಟ್ ಒಳಗ ಅಷ್ಟೇ ಟಚ್ ಆಗಿದೆ. ಸೊ ಹಾಗಾದ್ರೆ ಎಕ್ಸ್ ಅಂದ್ರೆ ಇದ್ರದ್ದು ಶೂನ್ಯತೆ ಎಷ್ಟಾಗತ್ತ ನಮಗ? 1 ಅಂತ ಆಗತ್ತ. ಕರೆಕ್ಟಾ? 1. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ರೀತಿ ಇದೆ. ಹೌದಾ? ಇಲ್ಲಿ ನೋಡ್ರಿ ಯಾವ ರೀತಿ ಇದೆ ಅಂತ ಹೇಳಿದು. ಹೌದಾ? ಇದ್ರದ್ದು ಶೂನ್ಯತೆ ಎಷ್ಟಾಗತ್ತ ನೋಡ್ರಿ? 1, 2, 3. ನಾ ಇವ್ನ ಆಲ್ರೆಡಿ ನಿಮ್ಗೆ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೇನೆ. ಅವ ನಿಮಗ್ ಮತ್ತ ಇಲ್ಲೇ ಎಕ್ಸಸೈಸ್ ಒಳಗೂ ಅದಾವ. ಹೌದಾ? ಆಮೇಲೆ ಮತ್ ಇನ್ನೊಂದಿದೆ ನೋಡ್ರಿ, ಈ ರೀತಿ ಇದೆ ನೋಡ್ರಿ. 1 ಸೆಕೆಂಡ್. ಹೌದಾ?
ಈ ರೀತಿ ಇದ್ದಾಗ ಇಲ್ಲಿ ಕೂಡ ನೋಡ್ರಿ ಎಕ್ಸ್ ಅಕ್ಷವನ್ನ ಎಷ್ಟು ಪಾಯಿಂಟ್ ಗಳಲ್ಲಿ ಟಚ್ ಮಾಡಿದೆ ಅದು 1 2 3 4. ಹಾಗಾದ್ರೆ ಇದರ ಶೂನ್ಯತೆ ಎಷ್ಟಾಗತ್ ನಮಗ 4 ಆಗತ್ತ. ಈ ರೀತಿ ನಮಗ ಎಕ್ಸ್ ಅಕ್ಷವನ್ನ ಎಷ್ಟು ಪಾಯಿಂಟ್ ಗಳಲ್ಲಿ ಟಚ್ ಮಾಡಿದೆ ಅದರ ಮೇಲೆ ನಾವು ಶೂನ್ಯತೆಗಳನ್ನ ಕಂಡುಹಿಡಿಬೇಕು. ಈಗ ನೋಡ್ರಿ ನಿಮ್ಗ ಆಲ್ರೆಡಿ ಹೌದಾ ಇಲ್ಲೇ ನಿಮಗೆ ಇನ್ನೊಂದು ಸಿಮ್ಯುಲೇಷನ್ ಕೂಡ ತೋರಿಸ್ತೇನೆ ನೋಡ್ರಿ. ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ, ಸ್ವಲ್ಪ ನಿಮಗದ ಹರಿಬರಿ ಆಗಿದ್ದಕ್ಕೆ ನಾ ಮತ್ತೊಂದ್ಸಲ ತೋರಿಸ್ತಾ ಇದ್ದೇನೆ. ಹೌದಾ ಇಲ್ಲಿ ನೋಡ್ರಿ ಶೂನ್ಯತೆಗಳು ಕರೆಕ್ಟಾ. ಇಲ್ಲಿ ನೋಡ್ರಿ ಇಲ್ಲೇ ನಂಬರ್ ಆಫ್ ಜೀರೋಸ್ ಅಂದ್ರ 6 ಇದಾವ, ಅಂದ್ರ 6 ಶೂನ್ಯತೆಗಳು ಇರೋದ್ರಿಂದ ಇಲ್ಲಿ ನೋಡ್ರಿ ಈ ಲೈನು ಎಕ್ಸ್ ಅಕ್ಷವನ್ನ 6 ಪಾಯಿಂಟ್ ಗಳಲ್ಲಿ ಟಚ್ ಮಾಡಿದೆ. 1 2 3 4 5 6 ಕರೆಕ್ಟಾ. ಅದನ್ನ ನಾ ಮತ್ತೆ ಇದನ್ನ ಚೇಂಜ್ ಮಾಡ್ಲಿ 5 ಮಾಡ್ಲಿ. ಹೌದಾ ಕರೆಕ್ಟಾ. ಅಲ್ಲಿ ನೋಡ್ರಿ 5 ಪಾಯಿಂಟ್ ಗಳಲ್ಲಿ ಇದು ಟಚ್ ಮಾಡ್ತಾ ಇದೆ. ಆಮೇಲೆ 4 ಮಾಡ್ತೇನೆ ನೋಡ್ರಿ ಕರೆಕ್ಟಾ. 4 ಪಾಯಿಂಟ್ 1 2 3 4 ಅಂದ್ರೆ ಇಲ್ಲೇ ನಾವು ಕನ್ಸಿಡರ್ ಮಾಡೋದು ಎಕ್ಸ್ ಅಕ್ಷವನ್ನ ಅಷ್ಟೇ ನಾವು ಕನ್ಸಿಡರ್ ಮಾಡ್ಬೇಕು. ನೆಕ್ಸ್ಟ್ 3 ಮಾಡ್ಲಿ. ಹೌದಾ ನೋಡ್ತಾ ಇದೀರಿ ಇಲ್ಲೇ 3 1 2 3. ನೆಕ್ಸ್ಟ್ 2 ಹೌದಾ 2 ಪಾಯಿಂಟ್ ಗಳಲ್ಲಿ ಇದು ಟಚ್ ಮಾಡ್ತಾ ಇದೆ. 2 ಲಾಸ್ಟ್ ಇದೆ ಇದು. ಹೌದಾ ಇಲ್ಲಿ ನೋಡ್ರಿ 2 ಅಂದ್ರೆ ಎಕ್ಸ್ ಅಕ್ಷವನ್ನ 2 ಪಾಯಿಂಟ್ ಗಳಲ್ಲಿ ಟಚ್ ಮಾಡೋದ್ರಿಂದ ಅಲ್ಲಿ ನಂಬರ್ ಆಫ್ ಶೂನ್ಯತೆಗಳು ಅಥವಾ ನಂಬರ್ ಆಫ್ ಜೀರೋಸ್ ಎಷ್ಟಾಗತ್ ನಮಗ 2 ಆಗತ್ತ. ಈ ರೀತಿ ನಿಮ್ಗ ಆ ಗ್ರಾಫ್ ರಫ್ ಗ್ರಾಫ್ ಅನ್ನ ಕೊಟ್ಟನ ನಿಮಗ ಕ್ವಶನ್ ಕೇಳ್ತಾರು. ಸೊ ಅದಕ್ಕೆ ಇದು ಬಹಳ ಈಸಿ ಇದೆ. ನೀವು ಮತ್ತೇನು ಓದ್ಬೇಕು ಅನ್ನುವಂತ ಅವಶ್ಯಕತೆ ಇಲ್ಲಲ್ಲ. ಜಸ್ಟ್ ಈಗ ಕ್ಲಾಸ್ ಅನ್ನ ಕೇಳಿದ್ರ ಮೇಲೆ ನೀವು ಈ ಕ್ವಶನ್ ಗೆ ಆನ್ಸರ್ ಮಾಡಬಹುದು ಅಂತ ಅನ್ಕೋತೇನೆ ನಾನು. ಹೌದಾ ಸೊ ಇದೇನಿಲ್ಲ, ಜಸ್ಟ್ ಎಕ್ಸ್ ಅಕ್ಷವನ್ನ ಎಷ್ಟು ಪಾಯಿಂಟ್ ಗಳಲ್ಲಿ ಟಚ್ ಮಾಡಿದೆ ಅಂತ ಬರೋದು, ಅದನ್ನ ಎಣಿಸಿ ಬರೋದು ಬಿಟ್ರೆ ನಮ್ಗ ಆಯ್ತು. ಅರ್ಥ ಆಯ್ತಾ ಇದು. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಿದೆ ನೋಡ್ರಿ, ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ. ಬಹುಪದೋಕ್ತಿಗಳ ಶೂನ್ಯತೆಗಳು ಮತ್ತು ಸಹಗುಣಕಗಳ ಸಂಬಂಧ ಅಂತ ಇದೆ. ಹೌದಾ ಸೊ ನಾನು ನಿಮ್ಗೆ ಏನ್ ಮಾಡ್ತೇನೆ ಇಲ್ಲಿ, ಬಹುಪದೋಕ್ತಿಗಳ ಶೂನ್ಯತೆಗಳು ಮತ್ತು ಸಹಗುಣಕಗಳ ಸಂಬಂಧ. ಶೂನ್ಯತೆಗಳು ಮತ್ತು ಸಹಗುಣಕಗಳ ಸಂಬಂಧ. ಸಹಗುಣಕಗಳ ಸಂಬಂಧ. ಹೌದಾ ಇಲ್ಲ ಇದು ಯಾವ ರೀತಿ ಇದೆ ಏನ್ ಅನ್ನೋದನ್ನ ನೋಡೋಣ. ಆಲ್ಮೋಸ್ಟ್ ಈ ಪಾಠದೊಳಗ ನಿಮಗ ಬಹುಪದೋಕ್ತಿಗಳಂದ್ರೆ ಯಾವ ಬೇಕಾದ್ದು ಬರ್ಬೋದು. ಅಲ್ಲೇ ರೇಖಾತ್ಮಕ ಸಮೀಕರಣ ಬರ್ಬೋದು, ವರ್ಗ ಸಮೀಕರಣ ಬರ್ಬೋದು, ಹೌದಾ ಘನ ಸಮೀಕರಣ ಬರ್ಬೋದು. ಆದ್ರೆ ಇವ್ರು ಎಸ್ಪೆಷಲಿ ತಗೊಳ್ಳೋದು ಯಾವ್ದಂದ್ರೆ ನಮಗ ಇದು ರಿಲೇಟೆಡ್ ಇರೋದು ವರ್ಗ ಸಮೀಕರಣ ಅಥವಾ ವರ್ಗ ಬಹುಪದೋಕ್ತಿಗೆ ಇದು ಸಂಬಂಧಪಟ್ಟಿರೋದಂತದ್ದು. ಹೌದಾ ನಾನ್ ನಿಮ್ಗೊಂದು ಎಕ್ಸಾಂಪಲ್ ಅನ್ನ ಕೊಟ್ಟು ಅದ್ರ ಮೇಲೆ ಯಾವ ರೀತಿ ನಿಮ್ಗ ಫಾರ್ಮುಲಾ ಬರ್ತಾವ ಅನ್ನೋದನ್ನ ಹೇಳ್ತೇನಂತ. ಹೌದಾ ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡ್ರಿ. 2x² - 8x + 6 ಅಂತ ಇದೆ. ಹೌದಾ ಇದಕ್ ನಾವ್ ಏನಂತ ಕರಿತೇವೆ ಹೇಳ್ರಿ, ವರ್ಗ ಬಹುಪದೋಕ್ತಿಗಳು ಅಂತ ಕರಿತೀವಿ. ವರ್ಗ ಬಹುಪದೋಕ್ತಿಗಳು ಅಂತಂದಾಗ ನಿಮಗೆ ಇದನ್ನ ಲಾಸ್ಟ್ 9th ಒಳಗ ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿರಿ. ಅಂದ್ರಲ್ಲೇ ಮಧ್ಯ ಬಿಂದು ವಿಭಜಿಸ್ತಿದ್ವಿ, ನೆನಪಾಯ್ತು ಅಂತ ಅನ್ಕೋತೀನಿ. ಮಧ್ಯ ಬಿಂದು ವಿಭಜಿಸುದು ಇದು ಏನ್ ಮೆಥಡ್ ಅಂದ್ರ, ಇಲ್ಲಿ ಏನ್ ಮಾಡ್ಬೇಕಂದ್ರ ಮೊದಲನೇ ಮತ್ತ ಕೊನೆಯ ಪದವನ್ನ ಗುಣಿಸ್ಬೇಕು. ಅರ್ಥ ಆಯ್ತಾ. ಮೊದಲನೇ ಮತ್ತು ಕೊನೆಯ ಪದವನ್ನ ಗುಣಿಸ್ರಿ ಎಷ್ಟಾಯ್ತು ಹೇಳ್ರಿ, 12 ಆಯ್ತು. 6 2 12 ಆಯ್ತು. ಅದು ಎಂತ 12 ಹೇಳ್ರಿ, +12 ಆಯ್ತು. ಆಮೇಲೆ ಇಲ್ಲಿ ಮಧ್ಯ ಬಿಂದು ಎಷ್ಟಿದೆ ನೋಡ್ರಿ, ನಮಗಿಲ್ಲಿ ಎಷ್ಟಿದೆ, ಇಲ್ಲಿ -8 ಅಂತ ಇದೆ. ಹೌದಾ -8 ಅಂತ ಇದೆ. ಸ್ವಲ್ಪ ನಾ ಹೇಳುವಂತ ಲೈನ್ ಅನ್ನ ನೀವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಸೊ ಇಲ್ಲಿ ಏನಾಗತ್ತಂದ್ರೆ ನಮಗ ಯಾವ್ದೋ 2 ಸಂಖ್ಯೆ, ಆ 2 ಸಂಖ್ಯೆಯನ್ನ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ಬೇಕು ನಮಗ, +12 ಬರ್ಬೇಕು. ಅದೇ ಸಂಖ್ಯೆಯನ್ನ ನಾವು ಕೂಡಿಸ್ರಿ ಅಥವಾ ಕಳೀರಿ ಎಷ್ಟು ಬರ್ಬೇಕು, -8 ಅಂತ ಬರ್ಬೇಕು. ಅರ್ಥ ಆಯ್ತು. ನಾ ಇನ್ನೊಮ್ಮೆ ಹೇಳಿ ಇದನ್ನ, ಅಂದ್ರೆ ಇಲ್ಲಿ ಏನು ಗುಣಾಕಾರ ಮಾಡಿದ್ದೇವಲ್ಲ, ಯಾವ್ದೋ 2 ಸಂಖ್ಯೆ ನೀವು ಯಾವ್ದಾದ್ರೂ ತಗೋಬಹುದು. ಹೌದಾ ಯಾವ್ದೋ 2 ಸಂಖ್ಯೆಯನ್ನ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ಬೇಕು,
ಆ ರೀತಿ ನಾವು ಅಪವರ್ತನಗಳನ್ನ ತಗೋಬೇಕು. ಕರೆಕ್ಟಾ? ಈಗ ನೋಡ್ರಿ 12 ಅಂತ ಇದೆ. ಹೌದಾ? ಈಗ ನೋಡ್ರಿ 4 ಮೂರ್ಲೆ 12 ಅಂತೂ ಇದೆ. ಕರೆಕ್ಟಾ? 6 ಎರಡ್ಲೆ 12 ಅಂತ ಇದೆ. ಮತ್ತೇನಿದೆ? 12 ಒಂದ್ಲೆ 12 ಅಂತ ಇದೆ. ಆಮೇಲೆ 2 6ಲೆ 12 ಅಂತ ಇದೆ. ಕರೆಕ್ಟಾ? ಈಗ ನೋಡ್ರಿ 4 ಮೂರ್ಲೆ 12 ಓಕೆ. ಬಟ್ ಇದು 4 3 ಕುಡ್ಸಿದ್ರೆ 8 ಬರ್ತಿತ್ತೇನು? ಇಲ್ಲ. ಅಥವಾ 4ರಾಗ 3 ಮೈನಸ್ ಮಾಡ್ರಿ 8 ಬರ್ತಿತ್ತೇನು? ಇಲ್ಲ. ಅಂದ್ರ ಇದು ಕೂಡ ನಮಗ ಹೊಂದುದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ 12 ಒಂದ್ಲೆ 12 ಓಕೆ ಕರೆಕ್ಟ್ ಇದೆ. ಬಟ್ 12 ಒಂದನ್ನ ಕೂಡಿಸ್ರಿ 8 ಬರ್ತಿತ್ತೇನು? ಇಲ್ಲ. ಅಥವಾ 12ರೊಳಗ ಒಂದನ್ನ ಮೈನಸ್ ಮಾಡ್ರಿ 8 ಬರ್ತಿತ್ತೇನು? ಇದು ಕೂಡ ನಮಗ ಬರುದಿಲ್ಲ. ಹೌದಾ? ಇಲ್ಲಿ ನೋಡ್ರಿ 6 ಎರಡ್ಲೆ ಅಂದ್ರು ಅಷ್ಟೇ, 2 6ಲೆ ಅಂದ್ರು ಅಷ್ಟೇ. ಇವಾಗ ನೋಡ್ರಿ 6 ಎರಡ್ಲೆ 12 ಕರೆಕ್ಟ್. ಹೌದಾ? 6 2 ಕೂಡ್ಸಿದ್ರೆ 8 ಬರ್ತೈತ್ ನಮಗ. ಕರೆಕ್ಟಾ? ಹಾಗಾದ್ರೆ ನಾವು ಇವ 2 ಸಂಖ್ಯೆಗಳನ್ನ ತಗೋಬಹುದು. ಅಥವಾ ಇದಾದ್ರೂ ಒಂದೇ, ಇದಾದ್ರೂ ಒಂದೇ. ಉಲ್ಟಾ ಪಟ್ಟ ನಮಗ 6 ಎರಡ್ಲೆ ಅಂದ್ರು ಅಷ್ಟೇ, 2 6ಲೆ ಅಂದ್ರು ಅಷ್ಟೇ. ಸೊ ಈಗ ಏನಾಗತ್ತ, ನಮಗ ಚಿಹ್ನೆಗಳನ್ನ ಕರೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಇವನ್ 2 ಕೂಡಿಸ್ಬೇಕು. ಕೂಡಿಸ್ದಾಗ ಎಷ್ಟು ಬರ್ಬೇಕು ನಮಗ? -8 ಬರ್ಬೇಕು. ಅವ ಸಂಖ್ಯೆ 2ನ್ನು ಗುಣಿಸ್ದಾಗ ಎಷ್ಟು ಬರ್ಬೇಕು? 12 ಬರ್ಬೇಕು. ಹೌದಾ? ಸೊ ಈಗ ನೋಡ್ರಿ ನಾನು -6 ಇಂಟು -2 ಅಂತ ತಗೋತೇನೆ. ಆ 2 ಸಂಖ್ಯೆಗಳು ಏನಾಗುತ್ತ ನಮಗ? -6 ಇಂಟು -2 ಅಂತ ತಗೋತೇವೆ. ಹೌದಾ? ಸೊ ಇಲ್ಲಿ ಏನಾಗತ್ತ ನೋಡ್ರಿ 6 2 8 ಅಂದ್ರ ಸಜಾತಿಯ ಚಿಹ್ನೆಗಳದಾವ. ಇಲ್ಲೇ ಸಜಾತಿಯ ಚಿಹ್ನೆಗಳನ್ನ ಕೂಡಿಸ್ಬೇಕು, ಅದೇ ಚಿಹ್ನೆಯನ್ನ ಇಡಬೇಕು. ಇಲ್ಲಿ ನೋಡ್ರಿ ಸಜಾತಿಯ ಚಿಹ್ನೆಗಳು ಇರೋದ್ರಿಂದ 6 2 8 -8 ಕರೆಕ್ಟ್ ಆಯ್ತು. ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ 6 ಎರಡ್ಲೆ 12 ಆಯ್ತು. ಇವಾಗ ಈ ಸಂಖ್ಯೆಗಳನ್ನ ಯಾವ ರೀತಿ ನಾವಿಲ್ಲಿ ಹಾಕ್ತೇವಿ ಅನ್ನೋದನ್ನ ನೋಡ್ರಿ ಸ್ವಲ್ಪ. ಹೌದಾ? ನೀವು ಆಲ್ರೆಡಿ ನೀವು 9th ಕಲ್ತೀರಿ. ಆದ್ರೂ ನಾನ್ ನಿಮಗ ಮತ್ತೊಂದ್ಸಲ ನೆನಪಾಗ್ಲಿ ಅನ್ನೋದಕ್ಕೆ ನಾ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ. ಹೌದಾ? ಇಲ್ಲಿ ನೋಡ್ರಿ 2x² ಆಸ್ ಇಟ್ ಈಸ್ ಇಡ್ರಿ. ಹೌದಾ? ಅದನ್ನ ಏನು ಚೇಂಜ್ ಮಾಡೋ ಹಾಗಿಲ್ಲ. ಬಟ್ ಇಲ್ಲಿ ಏನಿದೆ ಅಲ್ಲ, ಈ -8x ಬದ್ಲಿ ನಾ ಈ 2 ಸಂಖ್ಯೆಗಳನ್ನ ಹಾಕೋತೇನಿ. -6x. ಹೌದಾ? -2x. ಮತ್ತಿದ ಲಾಸ್ಟ್ ಪದಗಳನ್ನ ಆಸ್ ಇಟ್ ಈಸ್ ಇಡ್ಬೇಕು. ಅರ್ಥ ಆಯ್ತು ನಿಮ್ಗ? ಇದನ್ನ ಸ್ವಲ್ಪ ರಬ್ ಮಾಡ್ಬಿಡ್ತೇನೆ. ಕರೆಕ್ಟಾ? ಇಲ್ಲೇ ಈಗ ಏನಾಯ್ತು, ನಾವೇನ್ ಆ 2 ಸಂಖ್ಯೆಗಳನ್ನ ಕಂಡು ಹಿಡಿದಿವಲ್ಲ, ಆ 2 ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ಬೇಕು? ಇಲ್ಲಿ -8 ಬದ್ಲಿ ನಾವ್ ಏನ್ ಮಾಡ್ಬೇಕು? -6x -2x. ಇಲ್ಲಿ ಮೊದಲನೇ ಪದ ಮತ್ತೆ ಕೊನೆಯ ಪದವನ್ನ ಆಸ್ ಇಟ್ ಈಸ್ ಇಡ್ಬೇಕು. ಅದಾದ್ಮೇಲೆ ಇದನ್ನೊಂದು ಗುಂಪು ಮಾಡ್ರಿ, ಇದನ್ನೊಂದು ಗುಂಪು ಮಾಡ್ರಿ. ಕರೆಕ್ಟ್? ಸೊ ಇದ್ರೊಳಗ್ ಕಾಮನ್ ಇರ್ತಕ್ಕಂತ ಸಂಖ್ಯೆ ಯಾವುದು ಅಂದ್ರೆ 2ರೊಳಗೂ ಇರ್ಬೇಕದ. ಕರೆಕ್ಟಾ? ಇಲ್ಲಿ ನೋಡ್ರಿ 2 ಮತ್ತು 6 ಒಂದೇ ಮಗ್ಗಿ ಒಳಗ ಅದಾವಂದ್ರ ಕಾಮನ್ ಆಗಿದೆ ಅಂತ ಅರ್ಥ. 2 ಇದೆ. ಹೌದಾ? ಆಮೇಲೆ ಇಲ್ಲಿ x² ಇದೆ, ಇಲ್ಲಿ x ಇದೆ. ಅಂದ್ರೆ 2 ಕಡೆ x ಇರೋದ್ರಿಂದ 1 x ಅನ್ನ ಹೊರಗ್ ತೆಗಿತೇನೆ ನಾನು. ಹೌದಾ? ಸೊ ನೋಡ್ರಿ ಇಲ್ಲಿ 2ಅನ್ನು ಹೊರಗ್ ತೆಗದೆ, ಇಲ್ಲಿ 2 x ಇರೋದ್ರೊಳಗ್ 1 x ಅನ್ನು ಹೊರಗ್ ತೆಗ್ದಾಗ ಎಷ್ಟಾಯ್ತು? x ಆಯ್ತು. ಕರೆಕ್ಟ್? ಮೈನಸ್ಸಿಗೆ ಮೈನಸ್. ಎಕ್ಸ್ ಅನ್ನ ಆಲ್ರೆಡಿ ತೆಗ್ದಿದ್ದೇವಿ. ಇಲ್ಲಿ 2 ಎಷ್ಟ್ಲೆ 6 ನೋಡ್ರಿ. 2 ಎಷ್ಟ್ಲೆ 6? 2 3ಲೆ 6. ಕರೆಕ್ಟ್? ನೆಕ್ಸ್ಟ್ ಇಲ್ಲಿ ನೋಡ್ರಿ ಮೈನಸ್ ಇಲ್ಲೇ ಯಾವ ಕಾಮನ್ ಇಲ್ಲೇ ಇಲ್ಲ. ಹೌದಾ? ಯಾವ ಕಾಮನ್ ಇಲ್ದಾಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ? 1ಅನ್ನ ಕಾಮನ್ ಆಗಿ ತಕ್ಕೋಬೇಕು. -1ಅನ್ನ ಕಾಮನ್ ಆಗಿ ತಕ್ಕೊಂಡು, ಆಮೇಲೆ ಇಲ್ಲಿ ಕಾಮನ್ ಇಲ್ಲ. ಇಲ್ಲಿ 2ರೊಳಗೆ ಇಲ್ಲಿ ಕಾಮನ್ 2 ಇದೆ. ಹೌದಾ? 2 ಇದೆ. ಕರೆಕ್ಟಾ? ಇಲ್ಲಿ 2ಅನ್ನ ಹೊರಗ್ ತೆಗ್ದಿವಿ ಅಂದ್ರೆ ಎಷ್ಟಾಯ್ತು? x ಆಯ್ತು. ಪ್ಲಸ್ 2 ಎಷ್ಟ್ಲೆ 3 ಹೇಳ್ರಿ. ಸಾರಿ, ಇಲ್ಲಿ ಏನಾಗತ್ತೆ ನಮಗ? ಮೈನಸ್ ಬರ್ತೈತಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ಬೇಕಲ್ಲ. ಮೈನಸ್ ಇಂಟು ಪ್ಲಸ್ ಮೈನಸ್ ಬರೋದ್ರಿಂದ ಇದು -3 ಅಂತ ಆಯ್ತು. ಆಮೇಲೆ ನಿಮಗೆ ಇನ್ನೂ ಒಂದು ಸಿಂಪಲ್ ಟೆಕ್ನಿಕ್ ಅಂದ್ರ, ಇಲ್ಲಿ ಏನ್ ಕಾಮನ್ ತಕೊಂಡಿರ್ತೀರಲ್ಲ, ಈ ಬ್ರಾಕೆಟ್ ಇಲ್ಲಿ ಬರ್ತೈತಿ. ನಮಗೆ ಚೇಂಜ್ ಬರುವುದಿಲ್ಲ. ಸ್ವಲ್ಪ ಬರೆಯುವಾಗ ಇದಕ್ಕ ಚೇಂಜ್ ಬಂತಂದ್ರೆ ನಮ್ದು ಎಲ್ಲೋ ಪ್ರಾಬ್ಲಮ್ ತಪ್ಪಾಗಿದೆ ಅಂತ ನಮಗ್ ಗೊತ್ತಾಗ್ಬೇಕು. ಅಂದ್ರ ಈ ಬ್ರಾಕೆಟ್ ಒಳಗ್ ಬಂದದ್ದ ಇಲ್ಲಿ ಬರ್ತೈತಿ ನಮಗ. ಅದು ಚೇಂಜ್ ಬರಕ್ ಸಾಧ್ಯ ಇಲ್ಲ. ಹೌದಾ? ಸೊ ಇಲ್ಲಿ ಏನ್ ತಕೊಂಡಿರ್ತೇವಲ್ಲ ಅದನ್ನ ನೀವು ಡೈರೆಕ್ಟ್ ಆಗಿ ಇಲ್ಲಿ ಇಟ್ರು ಓಕೆ. ನಿಮ್ಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಕಾಮನ್ ತೆಗಿತೀರಿ, ಪ್ರಾಬ್ಲಮ್ ಆಗುದ ಇಲ್ಲಿ ಕಾಮನ್ ತೆಗಿಯುವಾಗ ಸ್ವಲ್ಪ ನಿಮ್ಗ ಯಾವ್ದನ್ನ ತಗೋಬೇಕು ಅನ್ನೋದು ಪ್ರಾಬ್ಲಮ್ ಆಗ್ತೈತಿ. ಸೊ ಅವಾಗ ನೀವು ಡೈರೆಕ್ಟ್ ಆಗಿ ಇದ ಬ್ರಾಕೆಟ್ ನ ಇಲ್ಲಿ ಬರೆದ್ರು ಏನು ತಪ್ಪಿಲ್ಲ. ಆಮೇಲೆ ನೋಡ್ರಿ ಈಗ ಇದ್ರೊಳಗ್ ಮತ್ತ ಕಾಮನ್ ಯಾವ್ದು ಬರ್ತೈತಿ ನೋಡ್ರಿ. ಇಲ್ಲಿ x -3 ಐತಿ, ಇಲ್ಲಿ x -3 ಐತಿ. ಹೌದಾ? x
-3 ಹೌದಾ. ಇಲ್ಲಿ ನೋಡ್ರಿ ಈ x-3 ಹೋತಂದ್ರೆ ಇಲ್ಲಿ ಏನು ಉಳಿತು ನಮಗ 2x ಉಳಿತು ಹೌದಾ. ಆಮೇಲೆ ಮತ್ ಇಲ್ಲಿ x-3 ಹೋತಂದ್ರೆ ಏನ್ ಉಳಿತು -2 ಅಂತ ಉಳಿತು ಹೌದಾ. ನೆನಪಾಗ್ತಾ ಇದೆ ಅಂತ ಅನ್ಕೋತೀನಿ ಕರೆಕ್ಟ್. ಈಗ ನೋಡ್ರಿ x-3 = 0 ಕರೆಕ್ಟ್ ಅಥವಾ 2x - 2 = 0 ಅಂತ ತಗೋತೇವಿ ಹೌದಾ. ಇಲ್ಲಿ ನೋಡ್ರಿ x = -3 ಇದ್ದದನ್ನ ಆ ಕಡೆ ಕಳಿಸ್ರಿ ಏನಾಯ್ತು +3 ಆಯ್ತು ಹೌದಾ. ಇಲ್ಲಿ ನೋಡ್ರಿ 2x = -2 ಇದ್ದದನ್ನ ಆ ಸೈಡ್ ಕಳಿಸ್ರಿ 2 ಆಯ್ತು. ದೇರ್ ಫೋರ್ x = 2/2 ಯಾಕಂದ್ರೆ ಈ 2 ಆಸ್ ಇಟ್ ಈಸ್ ಈಚೆ ಕಡೆ 2 ಇಲ್ಲಿ ಬಂತು 2 1 2. ದೇರ್ ಫೋರ್ x = 1 ಆಯ್ತು. ಹಾಗಾದ್ರೆ ಇದೇನು 2x² - 2x² ಆಮೇಲೆ -8x + 6 ದ ಶೂನ್ಯತೆಗಳು ಅಥವಾ ಝೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್ ಏನಾಗತ್ತೆ ಹೇಳ್ರಿ. ಒಂದು x = 3 ಬಂದೈತಿ, ಒಂದು x = 1 ಬಂದಿದೆ. ಶೂನ್ಯತೆಗಳು ಅಂದ್ರೆ ನಿಮಗ್ ಮತ್ತೊಂದ್ಸಲ ನೆನಪು ಮಾಡ್ತಾ ಇದ್ದೀನಿ. ಈಗ x ಅನ್ನ 3 ಅನ್ನ ನಾ ಇದ್ರೊಳಗ್ ಹಾಕಿದೆ ಅಂದ್ರ ಇದ್ರದ್ದು ಕಂಪ್ಲೀಟ್ಲಿ ಆನ್ಸರ್ ನಮಗ 0 ಬರ್ತೈತಿ. ಅಥವಾ ನೀವು 1 ಹಾಕ್ರಿ ಅದು ಕೂಡ 0 ಬರ್ತೈತಿ ನಿಮಗ ಆನ್ಸರ್ ನೋಡ್ರಿ ಹೌದಾ. ಚೆಕ್ ಮಾಡ್ರಿ ಬೇಕಾದ್ರೆ. ಇಲ್ಲಿ ಏನಾಗತ್ತ ಅದಕ್ಕೆ ನಾವು ಆ 0 ಬರೋ ಕಾರಣಕ್ಕ ನಾವು ಇವಕ್ಕೆ ಏನಂತ ಕರಿತೀವಿ ಶೂನ್ಯತೆಗಳು ಅಂತ ಕರಿತೀವಿ ಕರೆಕ್ಟಾ. ಸೊ ಇದ್ರ ಮೇಲೆ ನಮಗೀಗ ಇವು ಶೂನ್ಯತೆಗಳಾದವು. ಇಲ್ಲಿ ನಮಗ ಸಹಗುಣಕಗಳು ಬರ್ತಾವ್ ಹೌದಾ. ಈ ಸಹಗುಣಕಗಳು ಯಾವ ರೀತಿ ಅದಕ್ಕ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನ ನಾವು ಇವಾಗ ನೋಡೋಣಂತ ಕರೆಕ್ಟಾ. ಸೊ ಇಲ್ಲಿ ನೋಡ್ರಿ ನಾ ಇಲ್ಲೊಂದ್ ಚೂರ್ x = 3 x = 1 ಅನ್ನ ಬರ್ಕೋತೇನೆ ಆಸ್ ಇಟ್ ಈಸ್. ಇಲ್ಲಿ ನೋಡ್ರಿ ಇಲ್ಲಿ ಸಂಬಂಧಗಳ ಮೇಲೆ ನಮಗ ಒಂದು ಫಾರ್ಮುಲಾ ಬಂದಿದೆ. ಇವಕ್ಕೆ ಏನಂತ x - 3x = 2 ಅಂತ ಇದ್ವಲ್ಲ ಅವು ಏನಾಗತ್ತಂದ್ರೆ ನಮಗ ಈ ಬಹುಪದೋಕ್ತಿಯ ಅಪವರ್ತನಗಳು ಅಂತ ಕರಿತೀವಿ ನಾವು ಹೌದಾ. ಸೊ ಅಪವರ್ತನಗಳಿಗೆ ಇಲ್ಲೇ ನೋಡ್ರಿ ಫಾರ್ಮುಲಾ ಯಾವ ರೀತಿ ಇದೆ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಹೌದಾ. ಇದಕ್ಕೆ ಏನಂತ ಕರಿತೇವೆ ನಾವು ಆಲ್ಫಾ ಪ್ಲಸ್ ಬೀಟಾ ಅಂತ. ಈ ರೀತಿ ಸಂಕೇತಗಳನ್ನ ನೀವು ಸೈನ್ಸ್ ಒಳಗ್ ಬಹಳ ನೋಡಿರ್ತೀರಿ. ಆಲ್ಫಾ ಬೀಟಾ ಮತ್ತ ಅದ್ರ ಜೊತೆಗೆ ಇನ್ನೂ ಒಂದ್ ಬರ್ತೈತಿ. ಯಾವ್ದು ಬರ್ತೈತಿ ಹೇಳ್ರಿ ಗ್ಯಾಮಾ ಅಂತ ಬರ್ತೈತಿ. ಆಲ್ಫಾ ಬೀಟಾ ಗ್ಯಾಮಾ ಅಂತ ಬರ್ತೈತಿ. ಸೊ ನಮಗ್ ಇಷ್ಟ ಇರೋದು ಇವಾಗ ಏನಂದ್ರ ಮ್ಯಾಥ್ಸ್ ಕ್ಲಾಸ್ ಒಳಗ ಆಲ್ಫಾ ಮತ್ತ ಬೀಟಾ ಅಂತ ಅಷ್ಟ ತಗೊಂಡಾರು. ಆಲ್ಫಾ ಮತ್ತ ಬೀಟಾಗಳ ಅಂತಂದ್ರ ನಮಗ್ ಏನಾಗತ್ತಂದ್ರ ಅವು ಅಪವರ್ತನಗಳು ಅಂದ್ರ ಅದ್ರದ್ದು ಅಪವರ್ತನಗಳು ಶೂನ್ಯತೆಗಳನ್ನ ಈಗ ಏನ್ ಕಂಡು ಹಿಡಿದಿವಲ್ಲ ಅದೇ ಇವನ್ನ ಇಲ್ಲಿ ಹಾಕ್ಬೇಕು. ಸೊ -b/a ಇವು ಶೂನ್ಯ ಅಂದ್ರ ಸಹಗುಣಕಗಳು. ಇಲ್ಲಿ ಬರ್ತಕ್ಕಂತ ಈ ಬಿ ಈಗ ನಿಮಗ ವರ್ಗ ಬಹುಪದೋಕ್ತಿಗಳ ಯಾವ ರೀತಿ ಅದರದ್ದು ಐಡಿಯಲ್ ಫಾರ್ಮ್ ಅಥವಾ ಆದರ್ಶ ರೂಪ ಯಾವ್ದಿರ್ತೈತಿ ax² + bx + c ಹೌದಾ. ಬಿ ಅಂದ್ರ ಇಲ್ಲಿ ಬರ್ತಕ್ಕಂತ ಸಂಖ್ಯೆ, ಇಲ್ಲಿ ಎ ಅಂದ್ರ ಇಲ್ಲಿ ಬರ್ತಕ್ಕಂತ ಸಂಖ್ಯೆ. ಅದಕ್ಕ ಫಾರ್ಮುಲಾ ಏನಾಗಿದೆ ಮೈನಸ್ ಆಗಿದೆ ಹೌದಾ. ಇಲ್ಲಿ ಸಂಬಂಧಗಳು ಅಂದ್ರ ಶೂನ್ಯತೆಗಳು ಮತ್ತು ಸಹಗುಣಕಗಳ ಸಂಬಂಧ ಅಂದ್ರ ಈಗ ಏನ್ ನಿಮಗ ಶೂನ್ಯತೆಗಳು ಬಂದುವಲ್ಲ ಅವನ ವ್ಯಾಲ್ಯೂಗಳನ್ನ ಇಲ್ಲಿ ಹಾಕ್ಬೇಕು. ಆಮೇಲೆ ಇಲ್ಲಿ -b ಆಮೇಲೆ a ಇದ್ದದ್ದನ್ನ ಇಲ್ಲಿ ಹಾಕ್ಬೇಕು. ಅವಾಗ ನಿಮಗೆ ಇವ್ ಎರಡು ಏನಾಗತ್ತೆ ಹೇಳ್ರಿ ನಮ್ಗಿಲ್ಲೇ ಎರಡು ಈಕ್ವಲ್ ಬರ್ಬೇಕು. ಅಂದಾಗ ನಿಮ್ಗ ಇವು ಶೂನ್ಯತೆಗಳ ಸಂಬಂಧ ಎರಡು ಈಕ್ವಲ್ ಅದಾವ ಅನ್ನೋದು ನಮಗ ಗೊತ್ತಾಗ್ತೈತಿ. ಆಮೇಲೆ ಇನ್ನೊಂದಿದೆ ಆಲ್ಫಾ ಇಂಟು ಬೀಟಾ. ಆಲ್ಫಾ ಇಂಟು ಬೀಟಾ ಮಾಡಿದ್ರ c/a ಬರ್ಬೇಕು ನಮಗ. c/a ಅಂತ ಬರ್ಬೇಕು ಹೌದಾ. ಈಗ ನಾ ಇದೊಂದು ಎಕ್ಸಾಂಪಲ್ ಅನ್ನ ನಿಮಗ ಮಾಡಿ ತೋರಿಸ್ತೇನೆ ನೋಡ್ರಿ. ಆಲ್ಫಾ ಪ್ಲಸ್ ಬೀಟಾ ಅಂದ್ರ ಇಲ್ಲೇ ನಮಗ x = 3 ಬಂದಿದೆ, x = 1 ಅಂತ ಬಂದಿದೆ ಹೌದಾ. ಇವಕ್ಕ ನಾವೇನಂತ ಕರಿತೇವೆ ಅಂದ್ರ ಆಲ್ಫಾ ಅಂತ ಕರಿತೇವಿ, ಇದಕ್ಕ ಬೀಟಾ ಅಂತ ಕರಿತೇವೆ ಹೌದಾ. ಸೊ ಆಲ್ಫಾ ಅಂದ್ರೆ ಎಷ್ಟಾಯ್ತು 3 + 1 ಅಂತ ಆಯ್ತು = ಇಲ್ಲೇ ಸೂತ್ರದೊಳಗ ಮೈನಸ್ ಇದೆ ಹೌದಾ. ಇಲ್ಲಿ ನೋಡ್ರಿ ಇದು ax² + bx + c ಅಂತ ಇದೆ. ಇಲ್ಲಿ ಆಲ್ರೆಡಿ ನಮಗ ಸೂತ್ರ ಏನಾಗಿದೆ ಮೈನಸ್ ಇದೆ. ಇಲ್ಲೇ ಬಿ ಅಂದ್ರೆ ಏನಾಗಿದೆ ನಮಗ -8 ಅಂತ ಇದೆ. -8 / a ಅಂದ್ರೆ ಎಷ್ಟಿದೆ ಇಲ್ಲೇ a ಅಂದ್ರ 2 ಇದೆ ಹೌದಾ. ಇಲ್ಲಿ ನೋಡ್ರಿ 3 1 4 - ಇಂಟು ಮೈನಸ್ +8 / 2 ಎಷ್ಟಾಯ್ತು 2 1 2
4 ಹೌದಾ ಈಕ್ವಲ್ ಬಂತು ಎರಡು. ಇದೇ ರೀತಿ ನಿಮ್ಗ ಪ್ರಾಬ್ಲಮ್ಸ್ ಗಳು ಇರ್ತಾವ. ಎರಡು ಈಕ್ವಲ್ ಇದು ಇಷ್ಟ ಬಂತು. ಇವಾಗ ನೋಡ್ರಿ ಆಲ್ಫಾ ಇದೊಂದು ಸೂತ್ರ ಗೊತ್ತಾಯ್ತು ನಿಮ್ಗ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ. ಆಮೇಲೆ ನಿಮ್ಗೆ ಏನಾಗಿರ್ತೈತೆ ಅಂದ್ರ ಕ್ವಶನ್ ಏನ್ ಕೊಟ್ಟಿರ್ತಾರಂದ್ರ ಈ ಒಂದು ಯಾವ್ದೋ ಒಂದು ಬಹು ಪದೋಕ್ತಿಯನ್ನ ಕೊಟ್ಟಿರ್ತಾರೋ ಅಲ್ಲಿ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ನೀವು ಅಲ್ಫಾ ಬೀಟಾ ಹಾಕ್ರಿ ಅಂತ ಹೇಳುದಿಲ್ಲ, ಅಲ್ಲಿ ಸಂಬಂಧಗಳನ್ನ ಕಂಡುಹಿಡಿಯಿರಿ ಅಂದ್ರೆ ನೀವು ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅನ್ನೋದು ನೆನ್ಪಿರ್ಬೇಕು. ಅದಾದ್ಮೇಲೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತ ನಮ್ಗ ಗೊತ್ತಿರ್ಬೇಕು. ಹೌದಾ, ಇಲ್ಲಿ ನೋಡ್ರಿ ಆಲ್ಫಾ ಅಂದ್ರೆ ಎಷ್ಟಾಯ್ತು 3 ಇಂಟು ಬೀಟಾ ಅಂದ್ರೆ ಎಷ್ಟಾಯ್ತು 1 ಆಯ್ತು. ಇಸ್ ಈಕ್ವಲ್ ಟು ಸಿ ಅಂದ್ರೆ ಎಷ್ಟಿದೆ, ಇಲ್ಲಿ 6 ಇದೆ. ಡಿವೈಡೆಡ್ ಬೈ ಎ ಅಂದ್ರೆ ಎಷ್ಟಿದೆ 2 ಇದೆ. 2 ಒಂದ್ಲೆ 2 ಮೂರ್ಲೆ ಇಲ್ಲಿ ಎಷ್ಟಾಯ್ತು 3 ಮತ್ತು ಇಸ್ ಈಕ್ವಲ್ ಟು 3 ಅಂತ ಆಯ್ತು. ಅರ್ಥ ಆಯ್ತು. ಇಲ್ಲೇ ಮೊತ್ತಗಳನ್ನು ಸಹಗುಣಕ ಶೂನ್ಯತೆಗಳ ಮತ್ತು ಸಹಗುಣಕಗಳ ಮೊತ್ತನೂ ಕೂಡ ಕರೆಕ್ಟ್ ಆಗಿದೆ ನಮಗ. ಅದರದ್ದು ಭಾಗಲಬ್ಧ ಅಥವಾ ಗುಣಾಕಾರ ಕೂಡ ನಮಗ ಈಕ್ವಲ್ ಬಂದಿದೆ. ಅರ್ಥ ಆಯ್ತಾ. ಇಲ್ಲಿ 4 ಬಂತು, ಇಲ್ಲಿ 4 ಬಂತು, ಇಲ್ಲಿ 3 ಬಂತು, ಇಲ್ಲಿ 3 ಬಂತು. ಅಂದ್ರೆ ಇದು ಎಲ್ಲಾ ರಿಲೇಷನ್ ಅಂದ್ರೆ ಇದ್ರದ ಸಂಬಂಧ ನಮಗ ಸರಿಯಾಗಿದೆ ಅಂತ ನಾವು ಬರಿಬೇಕು. ಅರ್ಥ ಆಯ್ತಾ. ಈ ರೀತಿ ಒಂದು ಶೂನ್ಯತೆಗಳು ಮತ್ತು ಸಹಗುಣಕಗಳ ಸಂಬಂಧವನ್ನ ನಾವು ಈ ರೀತಿ ತೋರಿಸಬಹುದು. ಹೌದಾ. ಇದ್ರದ್ದು ಇಲ್ಲಿ ಇನ್ನೂ ಒಂದು ಸಿಮ್ಯುಲೇಷನ್ ಇದೆ ಇದಕ್ಕೆ ಸಂಬಂಧಪಟ್ಟದ್ ನಿಮಗ. ಅದು ಯಾವ ರೀತಿ ಇದೆ ಅಂತ ತೋರಿಸಿ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ. ಹೌದಾ. ಇಲ್ಲಿ ನೋಡ್ರಿ, ಇಲ್ಲಿದೆ ನೋಡ್ರಿ, ಇಲ್ಲಿ ನೋಡ್ರಿ. ಹೌದಾ. ಇಲ್ಲಿ ನೋಡ್ರಿ ಎಂಟರ್ ದ ಜೀರೋಸ್ ಅಂದ್ರ ಇದು ನಿಮಗ್ ಯಾವ ರೀತಿ ಅಂದ್ರೆ ಇನ್ನು ಅಭ್ಯಾಸದೊಳಗ್ ಬರ್ತೈತಿ. ನಿಮಗ್ ಜಸ್ಟ್ ತೋರಿಸ್ತಾ ಇದ್ದೀನಿ ನಾನು ಅಷ್ಟ. ಇಲ್ಲಿ ಏನಾಗತ್ತಂದ್ರ ಈಗ ಫಾರ್ ಎಕ್ಸಾಂಪಲ್ ನಾನು ಆಲ್ಫಾ ಬೀಟಾನ ಹಾಕ್ಲಿ ಈಗ. ಹೌದಾ. ಇಲ್ಲಿ ಎಷ್ಟು ಬಂದಿತ್ತು ನಮಗ 3 ಬಂದಿತ್ತು. ಆಮೇಲೆ ಬೀಟಾ ಎಷ್ಟು ಬಂದಿತ್ತು ನಮಗ 1 ಅಂತ ಬಂದಿತ್ತು. ಹೌದಾ. ಕರೆಕ್ಟಾ. ಇಲ್ಲಿ ನೋಡ್ತೀರಿ x² ಮೈನಸ್ 4x ಪ್ಲಸ್ 3 ಅಂತ ಅದೇ ನಮಗ ಸೂತ್ರ ಬಂತು. ಅದು ಏನಾಗಿತ್ತಂದ್ರ ನಮ್ಗಿಲ್ಲೇ 2x² ಮೈನಸ್ 8x ಪ್ಲಸ್ 6 ಅಂತ ಇದೆ. ಅವ್ರು ಏನ್ ಮಾಡಿದಾರೆ ಹೇಳ್ರಿ, ಕಾಮನ್ ಅನ್ನ ತೆಗ್ದಿದಾರೋ ಅವಾಗ x² ಮೈನಸ್ 4x ಪ್ಲಸ್ 6 ಅಂತ ಬಂದಿದೆ. ಅಂದ್ರೆ ನಮಗ ಅಲ್ಲೇ ಆಲ್ಫಾ ಈಗ ಏನ್ ಮಾಡಿದ್ರಿ ನೀವು, ಈ ಪಾಲಿನಾಮಿಯಲ್ಸ್ ಬಹು ಪದೋಕ್ತಿ ಇದ್ದದನ್ನ ನಾವ್ ಏನ್ ಮಾಡಿದ್ದೀವಿ, ಇಲ್ಲೇ ಆಲ್ಫಾ ಬೀಟಾಗಳನ್ನ ಕಂಡು ಹಿಡಿದಿದ್ವಿ. ಅವರು ಈಗ ನಿಮ್ಗೆ ನೆಕ್ಸ್ಟ್ ನಿಮ್ಗೆ ಅಭ್ಯಾಸದೊಳಗಿದಾವ ಅವಾಗ ನಾ ಮಾಡಿ ತೋರಿಸ್ತೀನಿ. ಆಲ್ಫಾ ಬೀಟಾ ಕೊಟ್ಟಾಗ ನಾವ್ ಏನ್ ಮಾಡ್ಬೇಕು, ಆ ಸಮೀಕರಣ ಯಾವ್ದು ಅನ್ನೋದನ್ನ ಬರಿಬೇಕು. ಸೊ ಈಗ ನಾವು 3 ಮತ್ತು 1 ಇದ್ದಾಗ ಈ ರೀತಿ ಇತ್ತು. ಆಮೇಲೆ ನಾನು ಇದನ್ನ ಚೇಂಜ್ ಮಾಡ್ತೇನೆ ನೋಡ್ರಿ ಇನ್ನು ಸ್ವಲ್ಪ. ಒಮ್ಮೆ 2 ಬಂತಂತ ತಿಳ್ಕೊರಿ. ಇದನ್ನ ನಾನು ಏನ್ ಮಾಡ್ತೇನೆ -2 ಅಂತ ಹಾಕ್ತೀನಿ. ಹೌದಾ. ಕರೆಕ್ಟಾ. x² ಮೈನಸ್ 4 ಅಂತ ಬಂತು. ಈ ರೀತಿ ನೀವು ನೋಡ್ತಾ ಇದ್ದೀರಿ ನೀವು ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ ಅಂದ್ರೆ ಸಮ್ ಆಫ್ ಜೀರೋಸ್ ಪ್ರಾಡಕ್ಟ್ ಆಫ್ ಜೀರೋಸ್. ಹೌದಾ. ಇದು ಯಾವ ರೀತಿ ಇದೆ ಅನ್ನೋದನ್ನ ನಾನು ಇನ್ನೂ ಸ್ವಲ್ಪ ಇದನ್ನ ಚೇಂಜ್ ಮಾಡ್ತೇನೆ ನೋಡ್ರಿ. ಇಲ್ಲಿ 4 ಅಂತ ಹಾಕ್ತೇನಿ. ಹೌದಾ. ಇಲ್ಲಿ 3 ಅಂತ ಹಾಕ್ತೇನೆ. ನೋಡೋಣ ಯಾವ ರೀತಿ ಚೇಂಜ್ ಆಗ್ತದೆ. ಅಲ್ಲೇನು ಗೊತ್ತಾಗ್ತಾ ಇದೆ ನಿಮ್ಗಿಲ್ಲೇ x² ಮೈನಸ್ 7x ಪ್ಲಸ್ 12 ಅಂದ್ರ ಈ ಆಲ್ಫಾ ಬೀಟಾ ತಕ್ಕಂಗ ನಮ್ಗೆ ಏನಾಗ್ತಾ ಇದೆ ಇಲ್ಲಿ ಶೂನ್ಯತೆ ಅಂದ್ರೆ ವರ್ಗ ಸಮೀಕರಣ ಅಥವಾ ವರ್ಗ ಬಹು ಪದೋಕ್ತಿ ನಮಗ ಚೇಂಜ್ ಆಗ್ತಾ ಇದೆ. ಅದು ಯಾವ ರೀತಿ ಇದೆ ಅಂದ್ರೆ ನಿಮ್ಗೆ ಇನ್ನೂ ಅಭ್ಯಾಸದೊಳಗ ಅಂದ್ರೆ ನಾ ಈಗ ಎಕ್ಸಾಂಪಲ್ ಹೇಳಿಲ್ಲ, ನಿಮ್ ಅಭ್ಯಾಸದೊಳಗೆ ಈ ರೀತಿ ಇದೆ. ಅದನ್ನ ಚೇಂಜ್ ಮಾಡ್ತೇನೆ ನಾನು ನಿಮಗ. ಇಲ್ಲೇ ಆಲ್ಫಾ ಮತ್ತು ಬೀಟಾ ಇರೋದ್ರಿಂದ ಇದನ್ನ ತೋರಿಸ್ತಾ ಇದ್ದೀನಿ. ಹೌದಾ. ಇನ್ನೊಂದ್ ಸ್ವಲ್ಪ ನೋಡೋಣ. 5 ಹಾಕ್ತೇನೆ. ಇಲ್ಲಿ ಎಷ್ಟು ಹಾಕ್ತೇನೆ ಅಂದ್ರೆ 4 ಹಾಕ್ತೇನೆ. ನೋಡ್ರಿ ಯಾವ ರೀತಿ ಅದು ಚೇಂಜ್ ಆಗ್ತಾ ಇದೆ. x² ಮೈನಸ್ 9x ಪ್ಲಸ್ 20 ಅಂತ ಚೇಂಜ್ ಆಗ್ತಾ ಇದೆ. ಹೌದಾ. ಇದು ನಿಮ್ದು ಯಾವುದು ಜೀರೋಸ್ ಬಹು ಪದೋಕ್ತಿಗಳ ಶೂನ್ಯತೆಗಳು ಮತ್ತು ಸಹಗುಣಕಗಳಿರುವಂತ ಸಂಬಂಧ ಇರುವಂತಹ ಇದೊಂದು ಸಿಮ್ಯುಲೇಷನ್ ನಿಮಗ. ಹೌದಾ. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಿದೆ ಅಂದ್ರ ಅಭ್ಯಾಸ 9.2 ಅಂತ ಇದೆ. ಅಭ್ಯಾಸ 9.2 ಅಭ್ಯಾಸ 9.2 ಅಂತ ಇದೆ. ಹೌದಾ. ಸೊ ಇಲ್ಲಿ ಏನಾಗತ್ತ ನಮ್ಗ ಫಸ್ಟ್ ಕ್ವಶನ್ ಓದ್ತೇನೆ ನೋಡ್ರಿ. ಈ ಕೆಳಗಿನ ವರ್ಗ ಬಹು ಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ
ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ. ಸಂಬಂಧವನ್ನ ಏನ್ ಮಾಡ್ರಿ ಅಂತ ತಾಳೆ ನೋಡ್ರಿ ಅಂದ್ರ ಕರೆಕ್ಟ್ ಐತೆ ಇಲ್ಲೋ ಅಂತ ಹೇಳಿ. ಈಗಾಗಲೇ ನಮ್ಗೆ ಈಕ್ವಲ್ ಬಂತಲ್ಲ, ಆ ರೀತಿ ಇದು ಈಕ್ವಲ್ ಇದೆ ಇಲ್ಲ ಅಂತ ಹೇಳಿ ನಾವು ಚೆಕ್ ಮಾಡ್ಬೇಕು. ಹೌದಾ? ಅದು ಕ್ವಶನ್ ಏನಂದ್ರ x² - 2x - 8 ಅಂತ ಇದೆ. ಹೌದಾ? ಸೊ ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ, ಯಾಕಂದ್ರೆ ಇದು ಟೈಮ್ ಆಯ್ತು. ಸೊ ಇಲ್ಲಿ x² - 2x ಅನ್ನೋದನ್ನ ಯಾವ ರೀತಿ ಶೂನ್ಯತೆಗಳನ್ನ ಕಂಡು ಹಿಡಿದು ಆ ಫಾರ್ಮುಲಾ ಒಳಗೆ ಹಾಕಿ ಸಿಂಪ್ಲಿಫೈ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳೋಣಂತ. ಹೌದಾ? ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.